ಕನ್ನಡ ಚಿತ್ರರಂಗದಲ್ಲಿ 60-70ರ ಜಮಾನ ಮತ್ತೆ ಮರುಕಳಿಸುತ್ತಿದೆ. ಪೌರಾಣಿಕ ಐತಿಹಾಸಿಕ ಸಿನಿಮಾಗಳ ಕಡೆ ಕನ್ನಡ ಚಿತ್ರರಂಗ ಮತ್ತೆ ಮುಖ ಮಾಡ್ತಿದೆ. ಕುರುಕ್ಷೇತ್ರ ನಂತರ ನಿರ್ಮಾಪಕ ಮುನಿರತ್ನ ಮತ್ತು ದರ್ಶನ್ ಜೋಡಿ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗವನ್ನ ತೆರೆ ಮೇಲೆ ತರೋ ಮನಸ್ಸು ಮಾಡ್ತಿದ್ದಾರೆ. ಅದೇ ನಿಜವಾದ್ರೆ ಕನ್ನಡ ಪ್ರೇಕ್ಷಕರಿಗೆ ನಿಜಕ್ಕೂ ಹಬ್ಬ. ಅದ್ಯಾವ ಸಿನಿಮಾ, ಏನ್ ಕಥೆ, ನೀವೇ ನೋಡಿ. ಬಾಹುಬಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೀತಿಯ ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆ ಎಬ್ಬಿಸಿದೆ. ಅದರಲ್ಲೂ ಕನ್ನಡದಲ್ಲಿ ಮತ್ತೆ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳ ಯುಗ ಶುರುವಾದಂತೆ ಕಾಣ್ತಿದೆ. ಈಗಾಗಲೇ ಕುರುಕ್ಷೇತ್ರ ಸಿನಿಮಾ ನಿರ್ಮಾಣವಾಗಿ ಬೆಳ್ಳಿ ಪರದೆ ಅಲಂಕರಿಸೋಕೆ ರೆಡಿಯಾಗಿದೆ. ಕುರುಕ್ಷೇತ್ರ ನಂತರ ದರ್ಶನ್ ಗಂಡುಗಲಿ ಮದಕರಿ ನಾಯಕನಾಗಿ ಅಬ್ಬರಿಸೋಕೆ ವೇದಿಕೆ ಸಿದ್ಧವಾಗ್ತಿದೆ. ಮತ್ತೊಂದ್ ಕಡೆ ದುರ್ಗದ ಪಾಳೆಗಾರ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಕುರಿತು ಬಿಚ್ಚುಗತ್ತಿ ಸಿನಿಮಾ ಚಿತ್ರೀಕರಣ ಭರದಿಂದ ಸಾಗಿದೆ. ವಿಜಯನಗರದ ವೀರಪುತ್ರನಾಗಿ ಯಜಮಾನ ದರ್ಶನ್, ಶ್ರೀಕೃಷ್ಣ ದೇವರಾಯನಾಗಿ ಬಣ್ಣ ಹಚ್ತಾರ ಡಿ-ಬಾಸ್. ಎಸ್, ತಂತ್ರಜ್ಞಾನದ ಸಹಾಯದಿಂದ ಐತಿಹಾಸಿಕ ಮತ್ತು ಪೌರಾಣಿಕ ಸಿನಿಮಾಗಳನ್ನ ಕಣ್ಣಿಗೆ ಕಟ್ಟಿದಂತೆ ತೆರೆ ಮೇಲೆ ತರೋ ಪ್ರಯತ್ನ ಜೋರಾಗಿದೆ. ಇತಿಹಾಸದ ಮಹಾಪುರುಷರ ಜೀವನ ಚರಿತ್ರೆಗಳಿಗೆ ದೃಶ್ಯ ರೂಪ ಕೊಡಲು ಫಿಲ್ಮ್ ಮೇಕರ್ಸ್ ಪ್ಲಾನ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಹಂಪಿ ಉತ್ಸವದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯನ ಸಿನಿಮಾ ಮಾಡೋ ಮಾತು ಕೇಳಿ ಬಂದಿದೆ. ನಿರ್ಮಾಪಕ ಮುನಿರತ್ನ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದು ಚಾಲೆಂಜಿಂಗ್ ಸ್ಟಾರ್ ಕೃಷ್ಣದೇವರಾಯನಾಗಿ ನಟಿಸೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಹಂಪೆ ಬಗ್ಗೆ, ಕೃಷ್ಣದೇವರ ಬಗ್ಗೆ ಚಿತ್ರ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಖಂಡಿತವಾಗ್ಲೂ ಮಾಡ್ತೇನೆ. ಅವ್ರು ಎಲ್ಲೆಲ್ಲಿ ದಂಡೆತ್ತಿದ್ರು ಅಲ್ಲಿರ್ತಕ್ಕಂಥ ರಾಜರುಗಳು ಬರ್ತಾರೆ, ಬಹುಮನಿ ಸುಲ್ತಾನರು ಬರ್ತಾರೆ. ಇವೆಲ್ಲ ಸೇರಿಸಿ ಒಂದು ಕತೆ ಮಾಡಬೇಕಾದ್ರೆ ಇದು ಒಬ್ಬರ ಮೇಲೆ ಕತೆ ಮಾಡೋಂಥದ್ದು. 70ರ ದಶಕದಲ್ಲೇ ಶ್ರೀಕೃಷ್ಣ ದೇವರಾಯನಾಗಿದ್ರು ಡಾಕ್ಟರ್ ರಾಜ್. ಮತ್ತೆ ತೆರೆ ಮೇಲೆ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ. 49 ವರ್ಷಗಳ ನಂತರ ಮತ್ತೆ ಶ್ರೀಕೃಷ್ಣ ದೇವರಾಯನ ಕುರಿತು ಸಿನಿಮಾ ಮಾಡೋ ಸುದ್ದಿ ಬಂದಿದೆ. ಇಂದಿನ ತಂತ್ರಜ್ಞಾನ ಬಳಸಿಕೊಂಡು ಮತ್ತೊಮ್ಮೆ ಕೃಷ್ಣದೇವರಾಯರ ಚರಿತ್ರೆಯನ್ನ ಕನ್ನಡ ಚಿತ್ರ ರಸಿಕರ ಮುಂದಿಡೋ ಪ್ರಯತ್ನ ನಡೀತಿದೆ. ಸಂಗೊಳ್ಳಿ ರಾಯಣ್ಣ ಮತ್ತು ದುರ್ಯೋಧನನಾಗಿ ಅಬ್ಬರಿಸೋ ದರ್ಶನ್ ದುರ್ಗದ ಹುಲಿ ಮದಕರಿ ನಾಯಕನಾಗಲು ಸಿದ್ಧತೆ ನಡೆಸಿದ್ದಾರೆ. ಅದರ ಬೆನ್ನಲ್ಲೇ ಶ್ರೀಕೃಷ್ಣ ದೇವರಾಯನಾಗಿ ನಟಿಸೋ ಮನಸ್ಸು ಮಾಡಿದ್ದಾರೆ. ಅಂತದ್ದೊಂದು ಸಿನಿಮಾ ಬಂದ್ರೆ ನಿಜಕ್ಕೂ ಅಭಿಮಾನಿಗಳಿಗೆ ಹಬ್ಬವೇ ಸರಿ.